ಆಮೇಲೆ ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಾರ್ಥನಾ ಪ್ರಯಾಣ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೋಮೋಸ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೇವೆ. ಸೊ ಫಸ್ಟ್ ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನೀಟಾಗಿ ಅದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಸೊ ಅದನ್ನು 10 to 15 ಮಿನಿಟ್ಸ್ ಬಿಡಿ. ಅದು ಈ ಥರ ಕಲಿಸ್ಬೇಕು. ಅದಾದಮೇಲೆ ಅದನ್ನು 10 to 15 ಮಿನಿಟ್ಸ್ ಬಿಡಿ. ಸೊ ಅಷ್ಟರಲ್ಲಿ ನಾವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೇಕು. ಅದನ್ನು ಫಿಲ್ ಮಾಡೋದಕ್ಕೆ ಕೊತ್ತಂಬರಿ, ಆನಿಯನ್, ಕೋಸು, ಕ್ಯಾರೋಟು ಹಾಗೆ ಚಿಲ್ಲಿ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೀಟಾಗಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕ್ಯಾರೋಟ್ ಹೆಚ್ಚಿಟ್ಕೊಂಡಿರೋ ವೆಜಿಟೇಬಲ್ಸ್ ಹಾಕಬೇಕು. ಕ್ಯಾರೋಟ್, ಈರುಳ್ಳಿ, ಕೋಸು, ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು. ಸೊ ಅದಾದಮೇಲೆ ಅದನ್ನು ಫ್ರೈ ಮಾಡಬೇಕು. 1 to 3 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಬೇಕು ಎಣ್ಣೆಲಿ. ಸೊ ಹಾಗೆ ಕೈ ಆಡಿಸ್ತಾ ಇರಬೇಕು. ಅದನ್ನು ನೀಟಾಗಿ ಕೈ ಆಡಿಸ್ಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು, ಗರಂ ಮಸಾಲ, ಖಾರದ ಪುಡಿ ಅದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಸೊ ಅದು ನೀಟಾಗಿ ಬೇಯಬೇಕು. ಸೊ ಅದು ಬೆಂದಾದಮೇಲೆ ನಾನು ಹೇಳಿದಂಥದ್ದೆಲ್ಲ ಹಾಕಬೇಕು. ಸಾಲ್ಟ್, ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಕಬೇಕು. ಸೊ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅದು ಆರೋದಕ್ಕೆ. ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕದು. ಕೋಸೆಲ್ಲ ನೀಟಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆಗಾದಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಸೊ ಅದು ಆರಕ್ಕೆ ಬಿಟ್ಟಾದಮೇಲೆ ಒಂದು ಕುಕ್ಕರ್ಗೆ ಒಂದು ಸ್ಟ್ಯಾಂಡ್ ಹಾಕಿ ಅದು ಹಾಗೆ ಬಿಡಬೇಕು, ನೀರು ಹಾಕಿ ಕುದಿಯೋದಕ್ಕೆ. ಸೊ ಆವಾಗ ಇಲ್ಲಿ ನಾವು ಚಪಾತಿ ಹಿಟ್ಟು ಮಾಡಿರ್ತೀವಲ್ಲ ಅದನ್ನು ಸಣ್ಣ ಸಣ್ಣ ಉಂಡೆ ಆಗಿ ಆ ಥರ ರೌಂಡ್ ಶೇಪ್ ಮಾಡಿ ಸಣ್ಣ ಸಣ್ಣಗೆ ಮಾಡ್ಕೋಬೇಕು. ಸೊ ಅದೆಲ್ಲ ಒಂದು ಫಸ್ಟೇ ಉಜ್ಜಿಟ್ಕೊಂಬಿಡಿ. ಸೊ ಅಷ್ಟರಲ್ಲಿ ಇಲ್ಲಿ ನೀರು ಕಾಯುತ್ತೆ ಮೋಮೋಸ್ಗಂತ. ಅದನ್ನು ಇಡ್ಲಿ ಥರ ಬೇಯಿಸ್ಬೇಕು ಇಟ್ಬಿಟ್ಟು. ಸೊ ಅದನ್ನು ಉಜ್ಜಿ ಅದನ್ನ ಆರಕ್ಕೆ ಬಿಟ್ಟಿರ್ತೀವಲ್ಲ, ಸೊ ಅದನ್ನು ಫಿಲ್ ಮಾಡಬೇಕು ಇದಕ್ಕೆ. ಇದನ್ನು ನೋಡಿ ಅದನ್ನ ಫಿಲ್ ಮಾಡಿ. ನಮಗೆ ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಮೋಮೋಸ್ ರೀತಿ ಮಾಡ್ಸೋಕೆ ಬೇಡ. ನಿಮಗೇನಾದರೂ ಮಾಡ್ಸೋಕೆ ಬಂದರೆ ಅದೇ ಥರ ಮಾಡಿ. ನಮಗೆ ಬಂದಂಗೆ ಮಾಡಿದ್ದೀವಿ. ಸೊ ನೋಡಿ ಈ ಥರ ಇಡಬೇಕು, ಇಡ್ಲಿ ಥರ ಬೇಯಿಸ್ಬೇಕು. ಅದನ್ನು ನಾವು ಹಿಟ್ಟು ಬಿಟ್ಟಿದ್ದೀವಿ 10 to 15 ಮಿನಿಟ್ಸ್ ಬಿಟ್ಟರೆ ನೋಡಿ ಈ ಥರ ಆಗುತ್ತೆ ಅದು. ಸೊ ಹೀಗಾದಮೇಲೆ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇವಾಗ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ.